ಕುಕ್ಕಿಂಗ್ ವಿತ್ ಕಾವೇರಿ ಲಾವ್ಸ್ಗೆ ಸ್ವಾಗತ. ಇವತ್ತೇನು ಮಾಡೋಣ, ಆರೋಗ್ಯಕರವಾದ ಪಾಲಕ್ ಸೊಪ್ಪಿನ ಹೆಸರುಕಾಳು ದೋಸೆ ಮಾಡೋಣ. ಅದಕ್ಕೆ ಏನು ಬೇಕಪ್ಪ ಅಂದ್ರೆ ಪಾಲಕ್ ಸೊಪ್ಪು, ಕೊತ್ತಂಬರಿ, ಕರಿಬೇವು ಬೇಕು. ಮತ್ತು ಇಲ್ಲೇನೇ ರಾತ್ರಿ ನೆನೆ ಇಟ್ಟ ಹೆಸ್ರು ಕಾಳು ಮತ್ತು ಅಕ್ಕಿ ಇವೆರಡು ರಾತ್ರಿ ನೆನೆ ಹಾಕಿರ್ಬೇಕು. ನೋಡಿರಿ, ನೆನೆ ಹಾಕಿದ್ದೆ ನಾನು. ನೆನೆ ಹಾಕಿ ಬೆಳಗ್ಗೆ ಇತ್ತಲ್ಲ ಸೋಸಿ ನೋಡ್ರಿ, ನೀರು ಸೋಸಿದ್ರೆ ಈ ಥರ ಆಗಿರ್ತಾವೆ, ನೆಂದಿರ್ತಾವೆ. ಆಮೇಲೆ ಅಕ್ಕಿನ ನೆನೆ ಹಾಕಿಟ್ಟಿನಿ. ಅವನ್ನ ಬೆಳಗ್ಗೆ ನೋಡ್ರಿ ನೆನೆದಿಂದ ನೀರು ಬಸ್ದು ತೋರಿಸ್ತೀನಿ ನಾನು. ಬೆಳಗ್ಗೆ ನೆಂದಿರ್ತಾವಲ್ಲ, ನೀರು ಬಸ್ದು ಅವನ್ನ ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲೇ ಮೇನ್ ಇಂಗ್ರೀಡಿಯೆಂಟ್ಸ್ ಪಾಲಕ್ ಆಗಿರ್ತೈತಲ್ಲ, ಪಾಲಕ್ನ ಸಣ್ಣಗೆ ಹೆಚ್ಚಬೇಕು. ಸಣ್ಣಗೆ ಹೆಚ್ಚಿ ನೋಡಿರಿ, ಸಣ್ಣಗೆ ಹೆಚ್ಚಬೇಕು. ಸಣ್ಣಗೆ ಹೆಚ್ಚಿದ ಪಾಲಕ್ ತೊಗೊಂಡು ಇಲ್ಲಿ ಈ ಕಡೆ ಕೊತ್ತಂಬರಿನೂ ಹೆಚ್ಚಿಡ್ಬೇಕು. ಅದನ್ನು ಸಣ್ಣಗೆ ಹೆಚ್ಚಿ ಇಟ್ಕೋಬೇಕು. ಇದು ಆರೋಗ್ಯ ಗರ್ಭಿಣಿಯರಿಗೆ, ಮಕ್ಕಳಿಗೆ ಎಲ್ಲರಿಗೂ ಚಲೋ ನೋಡ್ರಿ. ಇದು ಮೇನ್ ಪಾಯಿಂಟ್, ಗರ್ಭಿಣಿಯರಿಗೆ ಹೆಲ್ದಿ ಆಗಿರ್ತೈತೆ. ಇದು ಪ್ರೆಗ್ನೆಂಟ್ ಇದ್ದಾಗ ಪಾಲಕ್ ತಿನ್ನಬೇಕಲ್ಲ, ಈ ಥರ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಪಾಲಕ್ ತಿನ್ನಲ್ಲಪ್ಪ ಅಂದಾಗ ಈ ಥರ ದೋಸೆಗೆ ಹಾಕಿ ತಿನ್ನಿಸ್ಬೋದು. ರುಚಿಯಾಗಿರ್ತೈತಿ, ಹೆಲ್ದಿ ಆಗಿರ್ತೈತಿ. ಈ ಥರ ಮಾಡಿರಿ. ನೋಡಿರಿ, ಕೊತ್ತಂಬರಿನ ಹೆಚ್ಚಾಕತ್ತೀನಿ. ಕಟ್ ಮಾಡಿ ಮಿಕ್ಸಿ ಹಾಕೋ, ಹಿಡಿಯೋದಾಕಕ್ಕೇನ ಸಣ್ಣಗಿಲ್ಲ, ಹೀಗಾಗಿ ಹೆಚ್ಚಿ ಹಾಕಬೇಕು. ನೋಡಿರಿ, ಕೊತ್ತಂಬರಿ, ಪಾಲಕ್, ಕರಿಬೇವನ್ನ ಹೆಚ್ಚಿಟ್ಟೀನಿ. ನೋಡಿರಿ, ಅದಕ್ಕೆ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ. ಇಲ್ಲಿ ನಾನು ಅಷ್ಟು ಹಾಕಂಗಿಲ್ಲ, ನಿಮ್ಗೆ ತೋರ್ಸೋಕ್ಕಾಗಲಿ 2 ಕಪ್ಪು ಅಕ್ಕಿ ತೊಗೊಂಡಿನಿ. 1 ಕಪ್ ಹೆಸ್ರು ಕಾಳು ಇಟ್ಟಿರ್ತೀನಲ್ಲ ಅವ್ನು ತೊಗೊಂಡಿನಿ. ನೋಡಿರಿ, 2 ಕಪ್ಪು ನಾನು ಮಿಕ್ಸಿಗೆ ಹಾಕೊಳ್ಳೋಣ. ಇನ್ಸ್ಟಂಟಾಗಿ ಮಾಡ್ಬೋದು, ಇನ್ನೇನು ರಾತ್ರಿನ ಹಾಕ್ಬೇಕು ಅನ್ನಂಗಿಲ್ಲ, ಬೆಳಗ್ಗೆ ತಕ್ಷಣ ಮಾಡ್ಬೋದು ಇದನ್ನ. ನೋಡಿರಿ, ಅದನ್ನು ಅಕ್ಕಿ ಹಾಕಿದ ಮೇಲೆ ಹೆಸ್ರು ಕಾಳೇನು ಇಟ್ಟಿವಲ್ಲ ಅವನ್ನ ಹಾಕಬೇಕು. ಅದನ್ನು ಮಿಕ್ಸ್ ಮಾಡಿ ಸಣ್ಣ ಪೇಸ್ಟ್ ಆಗಬೇಕು. ಅದನ್ನ ಎರಡು ಮಿಕ್ಸ್ ಮಾಡಬೇಕು. ಮತ್ತು ಇಲ್ಲಿ ಪಾಲಕ್ನ ಹೆಚ್ಚಿಟ್ಟಿದ್ವಲ್ಲ, ಪಾಲಕ್, ಕೊತ್ತಂಬರಿ ಮತ್ತು ಇವು ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಹಸಿ ಮೆಣಸಿನ್ಕಾಯಿ. ನೋಡಿರಿ, ಖಾರ ನೋಡಿ ತೊಗೊಳ್ರಿ. ಇವೆರಡು ಭಾಳ ಖಾರದ ನಾನು 2 ತೊಗೊಂಡಿನಿ. ನಾವು ಮಾಡೋ ಪ್ರಮಾಣ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿರಿ. ಹಾಕಿ ಮಿಕ್ಸಿಗೆ ಹಾಕಿದ್ರೆ ಪೇಸ್ಟ್ ಆಗುತ್ತೆ ನೋಡಿರಿ, ಈ ಥರ. ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಇದು ಅಕ್ಕಿ ಮತ್ತು ಹೆಸ್ರು ಕಾಳನ್ನ ಮಿಕ್ಸಿಗೆ ಹಾಕಿಟ್ಟಿದ್ವಲ್ಲ, ಅದ್ರ ಬಿಟ್ಟು ಅದನ್ನು ಮಿಕ್ಸ್ ಮಾಡಿದ್ರೆ ಪಾಲಕ್ಕಿಂದು ಮಿಕ್ಸರ್ ಹಾಕಿರ್ತೀವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ತವಾದ ಮೇಲೆ ಎಣ್ಣೆ ಹಚ್ಚಿ ದೋಸೆ ಹೆಂಗೆ ಹರಡ್ತೀವಿ ಆ ಥರ ಹರಡಬೇಕು. ರುಚಿಕರವಾದ ಹೆಲ್ದಿಯಾದ ಪಾಲಕ್ ಸೊಪ್ಪಿನ ಹೆಸ್ರು ಕಾಳು ದೋಸೆ ರೆಡಿ ನೋಡಿರಿ. ಇವು ಭಾಳ ಚಲೋ ಮಕ್ಕಳಿಗೆ ಕೊಡೋಕೆ. ಅವು ಹಂಗೆ ಪಾಲಕ್ ತಿನ್ನಂಗಿಲ್ಲಲ್ಲ, ಈ ಥರ ಮಾಡಿ